ನಮ್ಮ ಮೂರವ್ರು ಇಬ್ಬರು ನಿಂತವ್ರಲ್ಲಿ ಅವ್ರ ಹತ್ರನೂ ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ಸ್ಕೊಳ್ಳೋಣ. ಅಣ್ಣ ಕರೆಕ್ಟ್ ಆಗಿ ಹೇಳಿದ್ರಿ, ಬನ್ನಿ ಅಣ್ಣ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಅಣ್ಣ ಆರಾಮ? ನೋಡಿ, ಇವಾಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ. ನಮ್ಗೆ ವೋಟ್ ಹಾಕ್ಬೇಕು. ನಿಮ್ಗೆ ಅಭಿವೃದ್ಧಿ ಬೇಕಾ ಅಥವಾ ದುಡ್ಡು ಬೇಕಾ? ಯಾಕೆಂದ್ರೆ ಎಲ್ರಿಗೂ ಆಲ್ರೆಡಿ ದುಡ್ಡು ಹಂಚ್ಬಿಟ್ಟಿದೀವಿ. ನಿಮ್ಗೇನ್ ಬೇಕು? ಯಾವ ತರ ಬೇಕು? ಅಭಿವೃದ್ಧಿ ದುಡ್ಡು ಎಲ್ರಿಗೂ 2,000 ಕೊಟ್ಟಿದ್ದೀನಿ. ನೀವು ಹೇಳ್ಬಿಡಿ ನಿಮ್ಗೆ ಎಷ್ಟು ಕೊಡ್ಬೇಕು? ನಮ್ಮಲ್ಲಿ 5 ಓಟ್ ಇದೆ. ಹಾ, 5,000. 5,000ನಾ? ಅಭಿವೃದ್ಧಿ ಬೇಡವಾ ಹಂಗಾದ್ರೆ? ಬೇಡ. ಸರಿ, ಆಯ್ತು. ನನಗೆ ಓಟ್ ಹಾಕ್ಬೇಕು. ನೋಡಿ, ಇದೇ ಸಿಂಬಲ್ಲು ತಗೊಳ್ಳಿ. ಹಾ, ಒಂಚೂರು ನಮ್ಮ ಹುಡುಗರೆಲ್ಲ ಇದಾರೆ, ಹೇಳ್ತೀನಿ. ಹಾ, ವ್ಯವಸ್ಥೆ ಮಾಡ್ತಿದ್ರಿ ಅಣ್ಣ. ಆಯ್ತು. ನೀವು ನೋಡ್ಕೊಳಪ್ಪ ಈಗ. ಕೊಡ್ಬೇಕಣ್ಣ, ಮರಿಬಾರ್ದು. ಹಾ, ಮತ್ತೆ ಇದೇ ಗೊತ್ತು, ಮರಿಬಾರ್ದು. ನಮಗೆ ಕೊಟ್ಟ ಫಿಕ್ಸ್. ಜೈ ಅಣ್ಣ. ಏ, ಯಾರು ನಮ್ಮೂರ? ನೋಡ್ಕೊಳ್ರಿ ಇವ್ರನ್ನ. ಎಲೆಕ್ಷನ್ ನಿಂತಿರೋದು ಅವ್ರು ಕಣ, ಅವ್ರಿಗೆ ಹೊಡಿಯೋ. ಚೆನ್ನಾಗಿ ನಮಸ್ಕಾರವ ಅಣ್ಣ, ಎಲ್ಲ ನೋಡ್ಕೊಂತಾರೆ. ಆಯ್ತು, ನೋಡು, ಕೊಟ್ಟಿದ್ದೀನಿ. ನಿಮ್ ಮನೇಲೂ ಕೊಟ್ಟಿದ್ದೀನಪ್ಪ. ನಂದು ಓಟ್ ಐತೆ. ಹೌದು, ಅದಕ್ಕೇನೆ ಕೊಟ್ಟಿದ್ದೀನಿ. ನಿಮ್ಗೆ ಏನ್ ಬೇಕು ನೋಡ್ಕೊಂಡ್ಬಿಟ್ರಿ. ನೋಡ್ಕೊತೀರಣ್ಣ, ನಂದು ಓಟ್ ಐತೆ. ಒಂದು ಓಟಿಗೆ ನೋಟಿಸ್ ಕೊಡ್ತೀವಿ ಹೇಳು. ನಿಮ್ಗೆ ನೋಟ್ ಬೇಕಾ ಅಭಿವೃದ್ಧಿ ಬೇಕಾ? ನಂದು ಓಟ್ ಐತೆ, ಓಟಿಗೆ ನೋಟಿಸ್ ಕೊಡ್ತೀವಿ ಹೇಳು. ಎಲ್ರಿಗೂ ಎಷ್ಟು ಕೊಟ್ಟಿದ್ದಾನೋ ನಿಮ್ಗೂ ಅಷ್ಟೇ ಕೊಡಿ. ನನಗೆ ಜಾಸ್ತಿ ಕೊಡೋಣ, ನಂದು ಓಟ್ ಐತೆ. ಸರಿ, ಒಂದು ಕ್ವಾರ್ಟರ್ ಎಕ್ಸ್ಟ್ರಾ ಕೊಡ್ತೀವಪ್ಪ. ಒಂದು ನೋಡ್ಕೊಂಡ್ಬಿಟ್ರಿ, ಒಂದು ಕ್ವಾರ್ಟರ್. ನಂದು ಓಟ್ ನಾನು ಮಾತಾಡ್ತಿರ್ಲಿಲ್ರಿ. ನಿಮ್ದು ನಂದು ಓಟ್ ಐತೆ, ಓಟಿಗೆ ನೋಟಿಸ್ ಕೊಡ್ತೀವಿ ಹೇಳು. ನಿಂಗೆ ನೋಟ್ ಬೇಕಾ ಕ್ವಾರ್ಟರ್ ಬೇಕಾ? ನಂದು ಓಟ್ ಐತೆ, ಓಟಿಗೆ ನೋಟಿಸ್ ಕ್ವಾರ್ಟರ್ ಬೇಕಾ ನೋಟ್ ಬೇಕಾ? ಎರಡು ಕೊಡ್ತಾರ ಅವರು. ನಂದು ಓಟ್ ಐತೆ, ಓಟಿಗೆ ನಿಮ್ಗೆ ಏನ್ ಬೇಕು ಹೌದು. ಬರೋವ್ರೆ, ಊರ ಬಹಳ ಸಮಸ್ಯೆಗಳು ಆಗ್ಬಿಡಿದೆ ಕಣ್ರಿ. ಕುಡಿಯೋ ನೀರಿನ ಸಮಸ್ಯೆ, ರೋಡಿನ ಸಮಸ್ಯೆ, ಚರಂಡಿ ಸಮಸ್ಯೆ, ಏನೋ ಆಗ್ತಿಲ್ಲ ಕಣ್ರಿ. ಮುಂಚೆ ನಮ್ಮ ಅಣ್ಣಗೆ ಓಟ್ ಹಾಕಿದ್ವಲ್ಲ, ಈಗ ಒಂದು ವಿಚಾರಿಸ್ಕೊಬರ್ಬಿಡ್ತೀರಾ? ಅವತ್ತೇ ಹೇಳ್ದೆ ಬೇಡ ಕಣ್ರಿ ಅವ್ರಿಗೆ ಅಂತ. ನಮ್ಮ ಅಣ್ಣ ಮರೆ, ನಮ್ಮ ಅಣ್ಣ ನಮ್ಮ ಮಾತು ಕೇಳ್ತೀನಿ. ಯಾರು ಮಾತು ಕೇಳ್ತಾನೆ? ನಮ್ಮ ಅಣ್ಣ ಅವನು ನಮ್ಮ ಮಾತು ಕೇಳೇ ಕೇಳ್ತಾನೆ. ಓಲಿ ಬಾಪ, ಅದೇನ್ ನೋಡೋಣ. ಯಾಕೆ ಕಾಲ್ ಮೇಲೆ ಕಾಲಾಕೊಂಡ್ ಕೂತ್ಬಿಟ್ಟಾರೆ. ಬಿಜಿ ಹೇಳಪ್ಪ. ಒಂದ್ಸಲ ಅಣ್ಣ ಹತ್ರ ಮಾತಾಡ್ಬೇಕಾಯ್ತು ಮಗ. ವಿಷಯ ಬಹಳ ಜನ ಲೈನಲ್ಲಿ ಇದ್ರು, ಬಹಳ ಜನ ಮಾತಾಡ್ಸ್ಬೇಕಿತ್ತು. ಬಹಳ ಇಂಪಾರ್ಟೆಂಟಾ? ನಿಮ್ಮ ಹುಡುಗ ನೀನು ಒಂದು ನಿಮಿಷ ತರಿ ಮಗ, ಕೇಳ್ಕೊಂಡ್ಬರ್ಬಿಟ್ಟು. ಅಣ್ಣ 3 ಜನ ಹುಡುಗರು, ತುಂಬ ಕೆಲಸ ಮಾಡೋ ಹುಡುಗರು ಮಾತಾಡ್ಲಿಕ್ಕೆ ಬಂದಿದ್ರು. ಸ್ವಲ್ಪ ಮಾತಾಡಿಸ್ಬೇಕಿತ್ತು ನಮಗೆ, ಕರಿಬೋದಾ? ಆ ವಿಚಾರನ? ಬನ್ನಿ, 5 ನಿಮಿಷಕ್ಕಿಂತ ಜಾಸ್ತಿ ಇಲ್ಲಪ್ಪ. ಅಣ್ಣ ಬಿಸಿ ಇದೆ. 5 ನಿಮಿಷ ಅಷ್ಟೇ. ಅಣ್ಣ ನಮಸ್ತೆ. ಅಣ್ಣ ಅಣ್ಣ ಹೇಳ್ತಾ ಇದ್ದಲ್ಲ ನಮ್ಮ ಹುಡುಗರು ಅಂತ, ಇವರೇ. ನೀವು ನೋಡಿದ್ದೀರಾ, ಮಾತಾಡ್ಸಿದ್ದೀರಾ? ನೆನಪಾಗ್ತಿದೆ ನೋಡಿ. ಅಣ್ಣ ನಮಸ್ತೆ ಅಣ್ಣ. ನಿಮ್ಮ ಜೊತೆ ನಮ್ಮ ಕಡೆಗೆ ಬರ್ನೇ ಇಲ್ಲ. ಊಟ ಕಡೆಗೆ ಚರಂಡಿ ಸರಿ ಇಲ್ಲ, ನಲ್ಲಿ ನೀರು ಸರಿಯಾಗಿ ಬರ್ತಾ ಇಲ್ಲ, ರಸ್ತೆ ಎಲ್ಲ ಗುಂಡಿ ಬಿದ್ದೋಗ್ಬಿಟ್ಟವೆ. ಮೊನ್ನೆ ನಮ್ಮ ಮನೆಯವರು ನಡ್ಕೊಂಡ್ಬರ್ಬೇಕಾದ್ರೆ ನನ್ನ ಮಗನವೇ ನಮ್ಮ ಮನೆಯವರು ಬಿಟ್ಬಿಟ್ಟು ಏಟ್ ಮಾಡ್ಕೊಬಿಟ್ಟಿದ್ದಾರೆ ಅಣ್ಣ. ರಸ್ತೆ ಮಾಡ್ಕೊಟ್ಟಿದ್ರೆ ಚೆನ್ನಾಗಿತ್ತು ಅಣ್ಣ ಒಂಚೂರು ಫಂಡಲ್ಲಿ. ನಿಮ್ಗೆ ಎಲೆಕ್ಷನ್ ಟೈಮಲ್ಲಿ ಕೇಳದ್ನಲ್ಲಪ್ಪ, ಅಭಿವೃದ್ಧಿ ಬೇಕಾ ದುಡ್ಡು ಬೇಕಾ ಅಂತ. ನೀವು ಒಂದೊಂದು ದುಡ್ಡಿಗೆ 5,000 25,000 ರೂಪಾಯಿ ಇಸ್ಕೊಂಡಿದ್ಯಾ. ಇವಾಗ ಬಂದು ಅಭಿವೃದ್ಧಿ ಬೇಕಾ? ನಡೆಯಲೇ. ಈ ಥರ ಮಾಡ್ಬಿಟ್ಲು. ಏನ್ ನವೀನ? ಅಣ್ಣನ ಹತ್ರ ಮಾತಾಡಕ್ ಬಂದಿತ್ತು ಮಗ. ಅದೇ ಒಂಚೂರು ರೋಡ್ ಸರಿ ನಿರ್ವಲ್ಲ, ಅದೊಂಚೂರು ಕೇಳೋಣ ಅಂತ ಬಂದಿದ್ದೆ ಅಣ್ಣನ ಹತ್ರ. ನೀನೇ ಸರಿ ಮಗ ಮಾತಾಡು. ನೋಡಿ ಇವಾಗ ಏನು ನಮ್ಗೆ ಕ್ಯಾರೆ ಅನ್ನಲ್ಲ. ನಮ್ಮ ಅಣ್ಣ ಅವರು ನಮ್ಮ ಅಣ್ಣರೇ, ಅಣ್ಣ ಹತ್ರ ಮಾತಾಡ್ಬೇಕು. ಅಣ್ಣ ಬಿಸಿ ಇದ್ರು. ಯಾರು ಅಣ್ಣ ಬಿಸಿ ಇದ್ರಪ್ಪ? ನಾನು ಬಂದಿನಿ ಅಂತ ಹೇಳು. ಹೇಮಂತ್ ಬಂದಿದ್ರು. ಆಯ್ತು ಆಯ್ತು ಆಯ್ತು. ಹೇಮಂತ್ ಅವ್ರು ಬಂದಿದ್ರು ಅಣ್ಣ. ಅವನ್ನೆಲ್ಲ ಸೇರ್ಸ್ಬೇಡ ನಮ್ಮ ಹತ್ರಕ್ಕೆ. ಕೆಲಸ ಅವರೆಲ್ಲ ಕುಡುಕರು, ಅವ್ರ ಹತ್ರ ಎಲ್ಲ ಏನ್ ಮಾಡಿದ್ರೆ ಕೆಲಸ. ಏನೋ ಬಾಳ ಬಂದು ಮಾತಾಡ್ಲೇಬೇಕು ಅಂತ ಅಂದ್ಬಿಟ್ಟು ಎಲೆಕ್ಷನ್ ಟೈಮಲ್ಲಿ ಅವ್ರು ನಿಮಿಷ ಮಾತಾಡ್ಬಿಟ್ರೆ ಕರ್ಕೊಂಡ್ಬರ್ತೀನಿ. ಒಂದು ನಿಮಿಷ ಕರಿಬೇಡ ಅಂತ. ನೀನು ಮಾತಾಡು ಮಗ. ಅಣ್ಣ ಹೇಮಂತ್ ಅವ್ರು ಬಂದಿದ್ರು. ಅಣ್ಣ ನಮಸ್ಕಾರ ಅಣ್ಣ. ಏನಯ್ಯ ನಿಂದು? ಅವ್ರನ್ನ ಮೇಂಟೈನ್ ಮಾಡ್ತೀನಿ. ಸ್ವಲ್ಪ ದೂರ 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 ನಿಂತ್ಕೊಂಡು ಮಾತಾಡು. ದೂರ ನಿಂತ್ಕೊಂಡು ಮಾತಾಡು. ಸ್ವಲ್ಪ ದೂರ ಒಂದು 500 ರೂಪಾಯಿ ಕಳ್ಬಿಟ್ರೆ ನಾನು ಅವ್ರನ್ನ ಸರಿ ಮಾಡಿ ಬೆಳೆಸ್ಕೊಡ್ತೀನಿ. ಎಲ್ಲ ಯಾಕ್ರಿ ಕರ್ಕೊಂಡ್ ಬರ್ತೀರಿ ನೀವು? ಏನೋ 100 ರೂಪಾಯಿ ಕಟ್ ಕಳಿಸ್ರಿ, ಆ ಕಡೆ ಕಟ್ ಕಳಿಸ್ರಿ. ಸುಮ್ಮನೆ ಇಂಥವ್ರನ್ನೆಲ್ಲ ಯಾಕ್ರಿ?
ಮಾತಾಡ್ತಾ ಏನಂತೆ ನೋಡ್ತಾರೆ ನಮ್ಮ ಅಣ್ಣ ಅಂದ್ರೆ ದೇವ್ರು ಅಂದ್ರೆ ನಮ್ಮ ಅಣ್ಣ ನಾನು ನಿಮ್ಗೆ ಹೋಗಿ ಬರ್ತೀನಿ ಮುಂಚೆ ಮಾತಾಡ್ತೀನಿ ನೋಡಿದ್ರ ಇವಾಗ ಓಟಿನ ಮುಂಚೆ ಅಣ್ಣ ಕೈ ಕಾಲು ಹಿಡ್ಕೊಂಡು ಮಾತಾಡೋನು. ಇವಾಗ ನೋಡಿ ಎಷ್ಟು ದೌಲತ್ತಾಗಿ ಮಾತಾಡ್ತಾನೆ. ಮಾತಾಡ್ಸಕ್ ಹೋದ್ರೆ ಒಡಿಕೆ ಬಿಡಲ್ಲ ಅಂತಾನೆ, ಅವಾಜ್ ಆಗ್ತಾನೆ. ಅವತ್ ನೋಡಿ ಕೈ ಕಾಲು ಹಿಡ್ಕೊಂಡು ಓಟ್ ಹಾಕಿಸ್ಕೊಂಡ. ಇವತ್ತು ಅಧಿಕಾರ ಸಿಕ್ಕಿದ್ಮೇಲೆ ನಮಗೆ ಕ್ಯಾರೆ ಅಂತಾನಲ್ಲ ಗುರು. ಇಂಥನ್ನೆಲ್ಲ ನಂಬಾರ್ದು ನಾವು. ಇಂಥನ್ನೆಲ್ಲ ಹಣ ಎಂಡಕ್ಕೆ ನಾವು ಓಟ್ನ ಮಾಡ್ಕೊಂಡ್ರೆ ಹಿಂಗೇನೆ. ನಮ್ಮ ರೋಡು ಸರಿ ಆಗಲ್ಲ, ನಮ್ಮ ಚರಂಡಿನೂ ಸರಿ ಆಗಲ್ಲ, ಒಳ್ಳೆ ನೀರು ಸಿಗಲ್ಲ. ಅವ್ನು ನೋಡುವ ಸೈಲೆಂಟ್ ಆಗಿ ಹೋದ ನಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತ 100 ರೂಪಾಯಿ ಕಿತ್ಕೊಂಡು ಅಂತನೆಲ್ಲ ನೆಚ್ಕೊಂಡ್ರೆ ನಾವೇ ಉದ್ದಾರ ಕಾಲ ಇದ್ದಂಗೆ ಇರಕಾಗುತ್ತೆ. ಒಳ್ಳೆ ವಿಚಾರವಂತರಿಗೆ ಕೆಲಸ ಮಾಡೋ ಕಾರ್ಮಿಕರಿಗೆ ಹಾಕೋಣ, ಇನ್ಮೇಲಾದ್ರು ಬದಲಾಗೋಣ. ಇಂಥ ಲೀಡರ್ಗಳನ್ನೆಲ್ಲ ನೆಚ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಸವಾಸ ಸಾಕು ಸಾಕು. ಒಳ್ಳೆ ವಿಚಾರಕ್ಕೆ ಮೊನ್ನೆ ಯಾವುದೋ ಪ್ರಜಾಕಿ ಅಂತ ಯಾರು ಮಾತಾಡ್ತಾ ಇದ್ರು ಬೆಂಗಳೂರಲ್ಲಿ. ಅಂತ ವಿಚಾರ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನಾದ್ರು ಬಂದ್ರೆ ಅಂತ ಅದೇ ಗ್ರಾಮ ಪಂಚಾಯತಿಗೂ ಬರುತ್ತಂತೆ ಅಂತ ಯಾರು ನಮ್ಮೂರು ಯಾರು ಹುಡುಗರು ಆ ವಿಷಯ ಕಾನ್ಸೆಪ್ಟ್ ಇಟ್ಕೊಂಡು ಬಂದು ನಮ್ಮನ್ನ ಕೇಳಿದ್ರೆ ಆ ಥರ ಪ್ರಜಾಕಿದಾರನ್ನ ಗೆಲ್ಲಿಸ್ಬಿಟ್ಟು ನಮ್ಮ ಕೆಲಸ ನಾವೇ ಮಾಡಿಸ್ಕೊಳ್ಳೋಣ. ನಮ್ಮೂರ ಕೆಲಸ ನಾವೇ ಮಾಡಿಸ್ಕೊಳ್ಳೋಣ. ನಮ್ಗೇನು ಕೆಲಸ ಇಲ್ಲಲ್ಲ, ಕೆಲಸ ಐತೆ. ಹೆಂಗಿದ್ರು ನಿಂಗೆ ಕೆಲಸ ಇಲ್ಲ, ನೀನೇ ನಿಂತ್ಕೊಬಿಟ್ಟು SOP ತರ ಕೆಲಸ ಮಾಡ್ತೀನಿ ಅಂತ ಕಾನ್ಸೆಪ್ಟ್ ಅಲ್ಲಿ, ಪ್ರಜಾಕೀಯ ಕಾನ್ಸೆಪ್ಟ್ ಅಲ್ಲಿ ಎಲೆಕ್ಷನ್ ನಿಂತ್ಕೊಬಿಟ್ಟು ನೀನೇ ಮಾಡು ಮಗ. ಅದೇ ಸರಿ. ಆಗಲ್ಲ ನೋಡಿ, ಇದು ಈಗಿನ ಪರಿಸ್ಥಿತಿಯಲ್ಲಿ ನಡೀತಾ ಇದೆ. ಅದಕ್ಕೇನೆ ಎಲೆಕ್ಷನ್ ಟೈಮಲ್ಲಿ ನಮ್ಮ ಈ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಿ ಜವಾಬ್ದಾರಿ ತಗೊಂಡು ನಾವು ಕರೆಕ್ಟಾಗಿ ಕೆಲಸ ಮಾಡಿಸ್ಕೊಂಡ್ರೆ ಖಂಡಿತ ನಮ್ಮ ಊರು ಉದ್ಧಾರ ಆಗುತ್ತೆ, ನಮ್ಮ ಸ್ಕೂಲ್ ಉದ್ಧಾರ ಆಗುತ್ತೆ, ಪ್ರತಿಯೊಂದು ಉದ್ಧಾರ ಆಗುತ್ತೆ. ಇದು ಎಲ್ಲರೂ ನೋಡ್ಬೇಕಾಗಿ ಮತ್ತೆ ಅರ್ಥ ಮಾಡ್ಕೋಬೇಕಾಗಿ ಅಂತ ವಿಡಿಯೋ. ಎಲ್ಲರೂ ಜವಾಬ್ದಾರಿ ತಗೊಂಡ್ರೆ ಮಾತ್ರ ಬದಲಾವಣೆ ಸಾಧ್ಯ. ನಮ್ಗೆ ಯಾಕೆ ಅಂತ ಈ ನಾಯಕರನ್ನ ನಂಬ್ಕೊಂಡು ಹೋದ್ರೆ ಇದೇ ಪರಿಸ್ಥಿತಿ, ನಮಗಾದ ಪರಿಸ್ಥಿತಿನೇ ಆಗೋದು. ಮುಂದೆ ಯಾರು ಎಚ್ಚೆತ್ಕೊಳ್ಳಿ, ನಿಮ್ಮ ಓಟಿನ ಮಹತ್ವ ತಿಳ್ಕೊಂಡು ಓಟ್ ಹಾಕಿ. ನಾವು ಯಾರು ಕೂಡ ನಮ್ಮ ಮತವನ್ನ ಮಾರ್ಕೊಳ್ಳೋದು ಬೇಡ. ನಮ್ಮ ಮತ ಮಾರ್ಕೊಂಡ್ರೆ ದೇಶವನ್ನ ಮಾರದಂತೆ ಆ ಒಂದು ಬುದ್ಧಿ ನಮ್ಮೆಲ್ಲರಿಗೂ ಕೂಡ ಇರ್ಲಿ. ಆ ಜಾಗೃತಿಯಿಂದ ನಾವೆಲ್ಲರೂ ಕೂಡ ಮತ ಚಲಾವಣೆ ಮಾಡೋಣ. ನಾವು ಇಲ್ಲಿವರೆಗೂ ಯಾವುದೋ ನಾಯಕರನ್ನ ಹುಡುಕ್ತಾ ಇದ್ದೀವಿ. ನಮ್ಮೊಳಗಡೆನೇ ಇದೆ ನಾಯಕತ್ವದ ಗುಣ, ಪ್ರತಿಯೊಬ್ಬರಲ್ಲೂ ಇದೆ. ನಮ್ಮ ನಾಯಕತ್ವ ಗುಣನ ನಾವೇ ಹುಡುಕೊಳ್ಳೋಣ. ನಮ್ಮೊಳಗಡೆನೆ ಒಳ್ಳೆ ವ್ಯವಸ್ಥೆ ತಗೊಳ್ಳೋಣ.